ಹಾಯ್ ಗೈಸ್, ವೆಲ್ಕಮ್ ಟು ನರ್ಸರಿ ಆ್ಯಂಡ್ ಫಾರ್ಮ್. ಅಲ್ಲಿ ಕ್ರಾಫ್ಟಿಂಗು, ಏರ್ ಲೇಯರಿಂಗು, ಬಡ್ಡಿಂಗು, ಟಿಶ್ಯೂ ಕಲ್ಚರಿಗೆ ಹೇಳ್ಕೊಡ್ತಾರೆ. ಬನ್ನಿ, ಇದರಲ್ಲಿ ಯಾವ ಥರ ಬೆಳೆಯೋದು, ನಮ್ಮ ರೈತರಿಗೆ ಏನು ಅನುಕೂಲ ಎಲ್ಲನೂ ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ಫುಲ್ಲು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. 31 ಡಿಗ್ರಿ ಈ ಟೆಂಪ್ರೇಚರ್ ಜನಗಳು ಕೊಡ್ತೀನಿ ಅವ್ರು ಎಷ್ಟು ಮಾಡ್ತೀರಣ್ಣ ಇದು ಗೌರ್ಮೆಂಟ್ ಕಡೆಯಿಂದ? ಒಂದು ವಾರ ರಿಮೂವ್ ಮಾಡಿ ಬಿಟ್ಬಿಡ್ಬೇಕಿಲ್ಲ, ಬಿಟ್ಬಿಡ್ಬೇಕು. ಬಿಟ್ಟಾಗ ಏನಾಗುತ್ತೆ, ಇಲ್ಲಿ ಕಣ್ಣು ಬಂದೈತೆ ನೋಡು, ಊಟಿ ಕಟ್ಟೋದಿದು ದಾಯನ. ಇದು ಸ್ಕಿನ್ ಇರುತ್ತಲ್ಲ, ಸ್ಕಿನ್ನ ರಿಮೂವ್ ಮಾಡ್ಕೋಬೇಕು. ಈ ಥರ ಕಣ್ಣಿದ್ರೆ ಅದನ್ನು ಇನ್ನೂ ಟೀ ಆಕಾರದಲ್ಲಿ ಕುಯ್ಕೋಬೇಕು. ರಾಸಾಯನಿಕ ಗೊಬ್ಬರಗಳು ಮಾವುದು ಸಯನಿದು ಈ ಥರ ಇರುತ್ತಲ್ಲ, ಇದು ಜಾಸ್ತಿ ಬಲ್ತಿರಬಾರ್ದು, ಎಳ್ಸು ಇರಬಾರ್ದು. ಈ ಕಡ್ಡಿ ಒಂದು ಸ್ವಲ್ಪ ಬಲ್ತಿರ್ಬೇಕು. ಈ ಕಡ್ಡಿ ಏನು ಗೊತ್ತಾ, ಹಿಂಗೈತಲ್ಲ, ಹಿಂಗೆ ಬೆಂಡಾಗಬಾರ್ದು, ಕಟ್ಟಾಗಬೇಕು ಕಡ್ಡಿ. ಅಂದರೆ ಸ್ಟ್ರೆಂತ್ ಇರಬೇಕು. ಆ ಥರ ಸ್ಟ್ರೆಂತ್ ಇರೋ ಕಡ್ಡಿನ ಈ ಥರ ಎಲೆಗಳನ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡಿ ಒಂದು ವಾರ ಬಿಟ್ಬಿಟ್ರೆ, ಒಂದು ವಾರ ರಿಮೂವ್ ಮಾಡಿ ಬಿಟ್ಬಿಡ್ಬೇಕು, ಎಲೆನ ಬಿಟ್ಬಿಡ್ಬೇಕು. ಬಿಟ್ಟಾಗ ಏನಾಗುತ್ತೆ, ಇಲ್ಲಿ ಕಣ್ಣು ಬಂದೈತೆ ನೋಡು, ಈ ಥರ ಕಣ್ಣು ಮೂವ್ ಆಗುತ್ತೆ. ಈ ಥರ ಕಣ್ಣು ಮೂವ್ ಆದಮೇಲೆ ಹಿಂಗೆ ಸಿಗೇಚರಲ್ಲಿ ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡಿಕೊಂಡು ಅಲ್ಲಿ ಕಸಿ ಇನ್ನೊಂದು ಮಾವಿಂದು ನಾಟಿ ಗಿಡ ಇರ್ತದಲ್ಲ, ವಾಟೆ ಗಿಡ, ಈ ವಾಟೆನ ಪಾಟ್ಗೆ ಹಾಕಿ ಬೆಳೆಸ್ಕೊಂಡಿರ್ತೇವೆ. ಇದನ್ನ ತೊಗೊಂಡೋಗಿ ಅದಕ್ಕೆ ಕಸಿ ಮಾಡೋದು. ಆಗ ಏನಾಗುತ್ತೆ, ತಾಯಿ ಗಿಡ ಹಂಗೆ ಇರುತ್ತೆ, ವಾಟೆ ಗಿಡ. ಇದ್ರ ಮೇಲೆ ಇದು ಇದ್ರದ್ದು ಕ್ರಾಫ್ಟೆಡ್ ಆಗುತ್ತೆ, ಕಸಿ ಆಗುತ್ತೆ, ಇದು ಗ್ರೋತ್ ಆಗುತ್ತೆ. ಕಸಿಯಾಗಿ ಗ್ರೋತ್ ಆಗುತ್ತಲ್ಲ, ಇದು ಮೂವ್ ಆಗುತ್ತೆ. ಆಗ ಹೊಸ ಗಿಡ ಇದಾಗುತ್ತೆ, ಪ್ಲಾಂಟ್ ಆಗುತ್ತೆ. ಇವನ್ನೆಲ್ಲ ಕಸಿ ಕಟ್ಟಿರೋದೇನಾ? ಇವನ್ನೆಲ್ಲನೂ ಕಸಿ ಕಟ್ಟಿರೋದು. ಕಸಿ ಇದು ಇನ್ನೂ ಕಸಿ ಕಟ್ಟಿಲ್ಲ. ಇವನು ಕಟ್ಟಿಲ್ಲ. ಕೆಲವು ಕಟ್ಟಿ ಫೇಲ್ ಆಗಿರ್ತಾವಲ್ಲ. ಇದು ನಾಟಿ ಗಿಡ, ವಾಟೆ ಹಾಕ್ಕೊಂಡು ಬೆಳೆಸ್ಕೊಂಡಿರೋದು. ನಾವು ಕಡ್ಡಿ ಏನು ಸೈಜ್ ಇರುತ್ತೆ ಆ ಸೈಜ್ ನೋಡೇ ಹುಡುಕ್ಬೇಕು. ಸೈಜ್ ಕಡ್ಡಿನ ಸೈಜ್ ಮಾಡ್ಕೋಬೇಕು. ಮಾವು ಮಾತ್ರ ಇದು, ಮಾವಿನ ವಾಟೆ ಬದನ್ನ ಈ ತರ ಪ್ಯಾಕೆಟ್ಗೆ ಹಾಕಿದ್ರೆ ಅವ್ರಿಗೆ ಮಾಮೂಲಿ ಗಿಡ ಹಿಂಗ್ ಸಸಿ ಬರುತ್ತೆ. ಸಸಿ ಬಂದವ ತುದಿ ಹಿಂಗ್ ಕತ್ತರಿಸ್ಬಿಟ್ಟು ಹಿಂಗೆ ಈ ಗಿಡ ಆ ಸೈಜ್ಗೆ ಈ ಗಿಡ ಸೈನ್ ತಗೊಂಡಿದೀವಲ್ಲ, ಇದಕ್ಕೆ ಕಸಿ ಕಟ್ಟೋದು. ನೋಡಿ, ಕಟ್ಬಿಟ್ಟು ಇದು ತಗೊಂಡಿರ್ತೀವಲ್ವಾ, ಇದನ್ನ ಹಿಂಗೆ ಎರಡು ಕಡೆ ಲೇಯರು ಹೊರ್ಕೋಬೇಕು. ಹಿಂಗೆ ಇದನ್ನ ವಿ ಶೇಪಲ್ಲಿ ಸೆಂಟ್ರಿಗೆ ಹಿಂಗೆ ಕಟ್ ಮಾಡ್ಕೋಬೇಕು. ಹಿಂಗೆ ಹಿಂಗೆ ಕಟ್ ಮಾಡಿಕೊಂಡು ಇದನ್ನ ಇಲ್ಲಿಗೆ ಹಿಂಗೆ ಸೆಂಟ್ರಿಗೆ ಹಿಂಗೆ ಹಾಕೋ. ಹಿಂಗೆ ಜಣಿಸ್ಬಿಟ್ಟು ಇದು ಇನ್ನೂ ಟೇಪ್ ಬರುತ್ತೆ, ತೋರ್ಸೋಕ್ಕೋಸ್ಕರ ಇದು ತಗೊಬಂದಿತ್ತು. ಇದಕ್ಕೆ ಗಾಳಿ ಆಡಬಾರ್ದು. ಫುಲ್ ಬಿಯ ಕಟ್ಟಬೇಕು ಟೈಟಾಗಿ ಹಿಂಗೆ. ಹಿಂಗೆ ಕಟ್ಬಿಟ್ಟು ಮೇಲ್ಗಡೆ ಟೋಪಿ ಥರ ಬರುತ್ತೆ, ಅಲ್ಲಿ ಹಿಂದೆಗಡೆ ತೋರಿಸ್ತೀನಿ. ಟೋಪಿ ಥರ ಅದನ್ನು ಇದ್ರ ಮೇಲೆ, ಯಾಕೆಂದರೆ ಇದು ಇಬ್ಬನಿ ಈಗ ಬೆವುತ್ತಂಗೆ ಆಗುತ್ತೆ ನೋಡು. ಸಪೋಸ್ ನಾವು ಬೆಡ್ಶೀಟ್ ಹೊತ್ಕೊಂಡ್ರೆ ಯಾವ ಥರ ಬೆವುತ್ತೀವಿ, ಟೆಂಪ್ರೇಚರ್ ಆಗೋಕ್ಕೆ ಹಂಗೆ ಮೇಲ್ಗಡೆ ಇದು ಕಣ್ಣು ಮೇಲೆ ನೀರು ಬೀಳಬಾರ್ದು. ಕಣ್ಣು ಮೇಲೆ ಇದ್ರ ಮೇಲೆ ಮತ್ತೆ ಈ ಕಟ್ಟಿದೀವಲ್ಲ ಇದಕ್ಕೂ ನೀರು ಹೋಗ್ಬಾರ್ದು. ಆ ಥರ ಹಿಂಗೆ ಮೇಲ್ಗಡೆ ಒಂದು ಟೋಪಿ ಹಾಕ್ಬಿಟ್ಟು ತೊಗೊಂಡೋಗಿ ಈ ಟೆಂಪ್ರೇಚರ್ ಮೇಲೆ ಇಲ್ಲಿಂದ ಕೆಳಗಡೆ ಏನು ಗಿಡ ಬರುತ್ತೆ ಈ ಥರ ಇಲ್ಲಿ ಬಂದದ್ದು ನೋಡು, ಈ ಥರ ಗ್ರೋತ್ ಬಂದರೆ ರಿಮೂವ್ ಮಾಡಬೇಕು. ಗ್ರೋತ್ ಬಂದರೆ ಈ ಥರ ಕಣ್ಣು ಬಂದರೆ ಈ ಥರ ಎಲ್ಲ ತೆಗಿಬೇಕು. ಅದು ತೆಗೆದ್ರೆ ಇಲ್ಲಿ ಬರೋ ಸಾರಾಂಶ ಎಲ್ಲ ಗಿಡದ್ದು ಇಲ್ಲಿ ಮೇಲ್ಗಡೆ ಗ್ರೋತ್ ಆಗುತ್ತೆ ಫುಲ್ಲು. ಇದು ಡೆವಲಪ್ ಆಗಬೇಕು. ಇಲ್ಲಿ ಕೆಳಗಡೆ ನಾಟಿ, ಇದು ಕೆಳಗಡೆ ನಾಟಿ, ಇದು ಕಸಿ. ಇದು ಗ್ರೋತ್ ಆಗಬೇಕು ಅಂದರೆ ಇಲ್ಲಿ ಯಾವುದೇ ಕಂಗ್ ಬರೋಕ್ಕೆ ಬಿಡಬಾರ್ದು. ಕಣ್ಣು ಬಿಡಬಾರ್ದು. ಬಂದರೆ ಕಿತ್ತಾಕ್ಬಿಡ್ಬೇಕು. ಆಗೇನಾಗುತ್ತೆ, ಇಲ್ಲಿ ಬರೋ ಸಾರಾಂಶ ಎಲ್ಲ ಇಲ್ಲಿ ಬರುತ್ತೆ, ಹೈಟಲ್ಲಿ ಬರುತ್ತೆ. ಆ ಫುಡ್ ಎಲ್ಲ ಅಲ್ಲಿ ಮೇಲೆ ಬರುತ್ತಲ್ಲ, ಅದು ಗ್ರೋತ್ ಆಗುತ್ತೆ ಫುಲ್ಲು.
ದಾಳಿಂಬೆನ ಗೂಟಿ ಕಟ್ಟೋದು. ದಾಳಿಂಬೆ ಗೂಟಿ. ಹಾಂ. ಸೀಬೆನೂ ಗೂಟಿ ಮಾಡ್ಬೋದು, ಹಾಂ. ಕಸಿನೂ ಮಾಡ್ಬೋದು, ಗೂಟಿನೂ ಮಾಡ್ಬೋದು. ಸೀಬೆನಾ? ಎಲ್ಲ ವಾಟೆ ಹಾಕೊಂಡು ಬೆಳೆಸ್ಕೊಂಡಿರೋದು ಅಂತ. ಹಾಂ ಹಾಂ ಹಾಂ. ಈ ಥರ ಗಿಡಗಳಿಗೆ ಹಾಂ ಆ ಥರ ಅಲ್ಲಿ ಈಗ ಸಯನ್ ತೋರಿಸಿದ್ನ ನಿನಗೆ ಹಾಂ ಹಾಂ ಹಾಂ. ಮಾವಲ್ಲಿ ಹಾಂ. ಅದನ್ನ ತಗೊಬಂದು ಇದು ಎಲ್ಲ ಮಾವಿನ ಗಿಡ ಇವು. ಇದು ಇಂಥ ಜಾತಿ ಅಂತಿಲ್ಲ, ಯಾವ್ದಾರ ಹಾಕ್ಬೋದು. ಮಿಕ್ಸ್ ಇದಾವೆ ಇವು. ಹಾಂ. ಹೊಟ್ಟೆ ಹಾಂ ಇದಕ್ಕೆ ಹಾಂ ತೋರಿಸ್ತೀನಿ ನೋಡು. ಈ ಥರ ಕಟ್ಟಿಯವಲ್ಲ, ಹಾಂ ಇದನ್ನ ಇಲ್ಲಿ ಕಟ್ ಮಾಡ್ಕೊಳ್ಳೋದು. ತುದಿ ಕಟ್ ಮಾಡ್ಬಿಟ್ಟು ಈ ಸೈಜ್ ಇದ್ದ ಸೆಯನ್ನ ಹಾಂ ಇದಕ್ಕೆ ಕಸಿ ಕಟ್ಕೊಳ್ಳೋದು. ಟೋಪಿ ಹಾಂ. ಕಸಿ ಕಟ್ಟೋ ಜಾಗ ನೀರು ಹೋಗ್ಬಾರ್ದು. ಇಲ್ಲ ಅಂದರೆ ಕೊಳ್ತೋಗುತ್ತೆ. ಹಾಕ್ಬಿಟ್ಟು ಬಿಟ್ಬಿಡೋದಷ್ಟೇ. ಹಿಂಗೆ ಹಾಕ್ಬಿಟ್ಟು ಬಿಟ್ಬಿಡೋದಷ್ಟೇ. ಅದೇನು ಟೇಟಾಗೇನು ಕಟ್ಟಂಗಿಲ್ಲ. ಹಾಂ, ಏನು ಮಾತಾಡಂಗಿಲ್ಲ, ಹಿಂಗೆ ಬಿಟ್ಬಿಡೋದಷ್ಟೇ. ಹಾಂ. ಈಗ ಇದು ಗ್ರೋತ್ ಆಗಿ ಬರುತ್ತಲ್ವಾ, ಹಾಂ. ಚೆನ್ನಾಗಿ ಹಿಂಗೆ ಬಂದ ಮೇಲೆ ಹಾಂ ತೆಗ್ದುಬಿಡೋದು, ರಿಮೂವ್ ಮಾಡ್ಬಿಟ್ಟು ಅಷ್ಟೇ. ಅಷ್ಟೇ ಅದು. ಮುಗೀತು ಅದ್ಬಿಟ್ರೆ. ಹಾಂ. ಬನ್ನೇರ್ಲೆನಾ? ಜಮ್ನೇರ್ಲೆ. ಚೆಮ್ನೇರ್ಲೆ. ಏನಂದೆ ಇನ್ನೊಂದ್ಸಲ ಹೇಳು. ಬನ್ನೇರ್ಲೆನಾ? ಜಮ್ನೇರ್ಲೆ. ಚೆಮ್ನೇರ್ಲೆ. ಸುಮ್ಮನೆ ಇವು ಪರಂಗಿ. ಹಾಂ. ಇದು ಮೆಣಸು. ಹಾಂ. ಇದು ಅದು ಪರಂಗಿನ. ಹಾಂ. ಇದು ಕರಿಬೇವು. ಇದು ಹಾಂ. ಇಲ್ಲಿ ನೋಡಿಲ್ಲ. ಹಾಂ. ಹಿಂಗೆ ಐತಲ್ಲ. ಹಾಂ. ಈಗ ಅಲ್ಲಿ ನೀನು ತೋರಿಸಿದ್ನಲ್ಲ ಹಾಂ ಆ ಥರ ಹಾಂ ಇದು ನಾಟಿ ಗಿಡ ಸೀಬೆ. ಹಾಂ ಇಲ್ಲಿ ಕಸಿ ಕಟ್ಟಿರೋದು. ಹಾಂ ನಾನು ಅಂತಂದು ತೋರಿಸಿದ್ನಲ್ಲ ಹಾಂ ಆ ಥರ ಇದು ಸೀಬೆ ಇದು. ಹಾಂ. ಇದು ಇದು ಗ್ರೋತ್ ಆಗಬೇಕು. ಹಾಂ ಇಲ್ಲಿ ಬಂದೈತೆ ನೋಡು. ಹಾಂ ಹಾಂ ಹಾಂ. ಇದು ಬರೋಕ್ಕೆ ಬಿಡಬಾರ್ದು. ಇದು ಹಾಂ. ಇಲ್ಲಿ ಬಂದರೆ ಇಲ್ಲಿ ಡೆವಲಪ್ ಆಗುತ್ತೆ. ಹಾಂ. ಇಲ್ಲಿ ಫುಡ್ಡು ಇದಕ್ಕೆ ಹೋಗಲ್ಲ. ಹಾಂ. ಆಗೇನಾಗುತ್ತೆ, ಇದು ವೀಕ್ ಆಗುತ್ತೆ. ಹಾಂ ಹಾಂ ಹಾಂ. ಅದಕ್ಕೆ ಏನು ಮಾಡುತ್ತೆ, ಈಗ ಇದನ್ನ ರಿಮೂವ್ ಮಾಡಿದ್ರೆ ಹಾಂ. ಇದರಲ್ಲಿ ಬೇರಿಂದ ಸಾರಾಂಶ ಎಲ್ಲ ಹೋಗಿದ್ದು ಇಲ್ಲಿಗೆ ಹೋಗುತ್ತೆ. ಹಾಂ ಹಾಂ ಹಾಂ. ಗ್ರೋತ್ ಆಗುತ್ತೆ. ಸ್ವಲ್ಪ ಡೆವಲಪ್ ಆದಮೇಲೆ ಟೇಪ್ನ ರಿಮೂವ್ ಮಾಡಿಬಿಡ್ಬೇಕಿದೆ. ಸ್ವಲ್ಪ ಟೇಪ್ನ ರಿಮೂವ್ ಮಾಡೋದು ಗ್ರೋತ್ ಆದ ಅಡ್ಕೆನೆ. ಗ್ರೋತ್ ಆದಮೇಲೆ ಇವೆಲ್ಲ ಸಕ್ಸಸ್ ಆಗಿರೋವು. ಇಲ್ಲ ಐತೆ ನೋಡು, ಹಾಂ. ಇದು ಫೇಲ್ ಆಗಿರೋದು. ಜನಗಳು ಕೊಡ್ತೀನಿ ಅವ್ರು ಎಷ್ಟು ಮಾಡ್ತೀರಣ್ಣ ಇದು ಗೌರ್ಮೆಂಟ್ ಕಡೆಯಿಂದ? 45 ರೂಪಾಯಿ ಅಷ್ಟೇ. 45 ರೂಪಾಯಿ ಅಷ್ಟೇನಾ ಇದು? ಒಂದೊಂದು ಫಿಕ್ಸ್ಡ್ ರೇಟು. ಹಾಂ. ಸೀಬೆ ಒಂದು ರೇಟು, ಮಾವು ಒಂದು ರೇಟು. ಹಾಂ. ಇದು ನೋಡಿ ಜಮ್ನೇರ್ಲೆ. ಜಮ್ನೇರ್ಲೆ ಎಲ್ಲ ಅದೇ ಥರ ಕಸಿ ಕಟ್ಟಿ ಹಾಂ. ಮೇಲೆ ಹಿಂಗೆ ಟೋಪಿ ಇಲ್ಲಿ ಹಿಂಗೆ ಹಾಕ್ಬಿಟ್ರಿ, ಹಿಂಗೆ ಟೋಪಿನ ಹಾಂ. ಹಿಂಗೆ ಯಾವ ಗ್ರೋತ್ ಆದಮೇಲೆ ಹಿಂಗೆ ತೆಗ್ದು ಬಿಸಾಕೋದು. ಅಷ್ಟೇ. ಅಷ್ಟೇ. ಇಲ್ಲಿ ನೋಡು, ಇಲ್ಲಿ ಬರ್ತಾ ಇತ್ತು ನೋಡು ಕಣ್ಣು. ಹಾಂ. ಹಿಂಗೆ ಬರುತ್ತೆ. ಹಾಂ. ಅದಕ್ಕೆ ಏನು ಮಾಡಬೇಕು, ಈ ಕೆಳಗಡೆ ಅವೆಲ್ಲ ರಿಮೂವ್ ಮಾಡ್ಬೇಕು. ಹಿಂಗೆ ಹಾಂ ಬರುತ್ತೆ. ಜಾಸ್ತಿ ಕಣ್ಣು ಮೂವ್ ಆಗಿರೋ ಬೇಗ ಬಂದ್ಬಿಡ್ತವೆ. ಹಾಂ. ಲೈಟ್ ಆಗಿರೋವು ಬರ್ತವೆ ನೋಡಿ. ಇವೆಲ್ಲ ಫೇಲ್ ಆಗಿರೋದು. ಇದು ಇವೆಲ್ಲ ಸರಿ ಬರಲಿಲ್ಲ ಇವು. ಹಾಂ. ಇಷ್ಟು ಅಂದರೆ ಈಗ 100 ಗಿಡ ನಾವು ಮಾಡ್ತೀವಿ ಅಂದರೆ ಹಾಂ. ಒಂದು 80% ಇಲ್ಲೇ ನೋಡಿ ಆಗುತ್ತೆ. ಹಾಂ ಹಾಂ ಹಾಂ. ಆಮೇಲೆ ಮತ್ತೆ ರಿಮೂವ್ ಮಾಡ್ಕೊಂಡು ಬೇರೆಗೆ ಇವನು ಯೂಸ್ ಮಾಡ್ತಾ ಇರೋದು. ಇದು ಸಪೋರ್ಟ್ ಆಗಿದ್ದು ಸಪೋರ್ಟನ್ನ ಕಿರಣಿ ಗಿಡ ಎಂತ ಇದು. ಕಿರಣಿ ಗಿಡ. ಹಾಂ. ಕಿರಣಿ ಗಿಡ ಇವು. ಹಾಂ. ಸಪೋಟ ಕಸಿ ಕಟ್ಟಕ್ಕೆ ರೆಡಿ ಮಾಡ್ತಾ ಇದ್ದೀರಿ? ಯೂಸ್ ಮಾಡೋದು ಇದು. ಹಾಂ ಹಾಂ ಹಾಂ. ಸಪೋರ್ಟಕ್ಕೆ ಇದು ಮಾಡ್ತೀರಾ? ಗೂಟಿ ಕಟ್ಟೋದಿದು ಮುಂಚಿಂದಾಯನ. ಹಾಂ. ಇದು ಸ್ಕಿನ್ ಇರುತ್ತಲ್ಲ, ಹಾಂ. ಸ್ಕಿನ್ನ ರಿಮೂವ್ ಮಾಡ್ಕೋಬೇಕು. ಹಾಂ. ಮಧ್ಯದಲ್ಲಿ ಸ್ಕಿನ್ ರಿಮೂವ್ ಮಾಡ್ಕೋಫಿಟ್ ಯೂಸ್ ಮಾಡಬೇಕು. ಹಾಂ. ಮಣ್ಣು ಹಾಕೋರೆ ಹಾಂ. ಕೋಕೋಫಿಟ್. ಹಾಂ. ಕೋಕೋಫಿಟ್ಟು. ಹಾಂ. ಯೂಸ್ ಮಾಡಿಬಿಟ್ಟು ಇದಕ್ಕೆ ಗಾಳಿ ಆಡ್ದಂಗೆ ಗಾಳಿ ಆಡ್ದಂಗೆ ಇಲ್ಲಿ ಟೈಟಾಗಿ ಕಟ್ಬಿಡ್ಬೇಕು. ಕವರ್ನ ಹಿಂಗೆ ಫುಲ್ ಟೈಟಾಗೆ ಗಾಳಿ ಕಟ್ಕೊಂಡು ಹಾಂ ಈ ಥರ ಕಟ್ಬಿಡ್ಬೇಕು ಮಣ್ಣಲ್ಲಿ. ಈ ಥರ ಹಾಕ್ಕೊಂಡು ಇಲ್ಲಿ ಕೋಕೋಫಿಟ್ ಹಾಕೊಂಡ್ರೆ ಹಾಂ ಬೇಗ ಬೇರೆ ಬರುತ್ತೆ. ಬೇಗ ಬೇರೆ ಬರುತ್ತೆ ಅಂತ ಕೋಕೋಫಿಟ್ ಹಾಕೊಂಡ್ರೆ ಹಾಂ ಒಂದು ಹಿಡಿ ಸಿಗಬೇಕು. ಫುಲ್ ಒಂದು ಹಿಡಿ ಕೈ ಗಟ್ಟಿಯಾಗಿ ಗಟ್ಟಿಯಾಗಿ ಹಾಂ ಅಷ್ಟು ದಪ್ಪಕ್ಕೆ ಹಾಕ್ಬೇಕು. ಇಲ್ಲ ಅಂದರೆ ಸಣ್ಣ ಆದರೆ 1-2 ಬೇರೆ ಬರ್ತವೆ. 1-2 ಮಾತ್ರ. ಆಮೇಲೆ ಕಟ್ ಮಾಡಿದಾಗ ಏನಾಯ್ತದೆ ಅದು ಒಣಗೋಗ್ಬಿಡ್ತವೆ. ಕಟ್ ಮಾಡಿ ಯಾವಾಗ ಗಟ್ಟಿಗೆ ಸ್ವಲ್ಪ ದಪ್ಪಕ್ಕೆ ಮಣ್ಣು ಹಾಕ್ಬೇಕು. ಬೇರೆ ಜಾಸ್ತಿ ಬರುತ್ತೆ. ಈಗ ಇದು ಗ್ರೋತ್ ಆಗುತ್ತೆ. ಹಾಂ ಇಲ್ಲಿ ಬೇರೆ ಎಲ್ಲ ಬಿಟ್ಕೊಳ್ಳುತ್ತೆ. ಬೇರೆ ಬಿಟ್ಕೊಂಡ್ಮೇಲೆ ಮತ್ತೆ ಇಲ್ಲಿ ಕಟ್ ಮಾಡಿದ್ರೆ ಇದೇ ಸಪ್ರೇಟ್ ಗಿಡ. ಇದೇನಂತಾರೆ? ಗೂಟಿ ಗೂಟಿ ಕಟ್ಟೋದು. ಇದು ಲೇಯರಿಂಗು ಕೆಳಗಡೆ ತಾಗಬೇಕು ಮಣ್ಣಿಗೆ. ಹಾಂ ಇಲ್ಲಾಂದರೆ ಇಲ್ಲಿ ಇದು ಸಪೋರ್ಟಿಗೆ ಹಾಂ ಕೆಳಗಡೆ ಬೀಳ್ದಂಗೆ ಕಟ್ಕೋಬೇಕು. ಈಗ ಇದು ತಾಯಿ ಗಿಡ ಹಿಂಗೆ ಪಾಟಲ್ಲಿ ಇರುತ್ತೆ. ಹಾಂ ಇದರಲ್ಲೂ ಬರುತ್ತೆ ಹಾಂ ಸಾರಾಂಶ ಇದಕ್ಕೆ. ಹಾಂ ಇದರಲ್ಲೂ ಬರುತ್ತೆ. ಇದಕ್ಕೆ ನೀರು ಹಾಕಬೇಕು. ಹಾಂ ಇಲ್ಲಿ ಪಾಟ್ ಇರುತ್ತಲ್ವಾ, ಪಾಟು, ಹಾಂ. ನೀರು ಹಾಕಬೇಕು. ಹಾಂ ಈ ಕಡ್ಡಿ ಇರ್ತೀವಿ. ಹಾಂ 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 ಈ ಕಡೆಯಿಂದನೂ ಬರುತ್ತೆ, ಈ ಕಡೆಯಿಂದನೂ ಬರುತ್ತೆ. ಹಾಂ ಈಗ ಆಮೇಲೆ ಇದು ಜಾಸ್ತಿ ಚೆನ್ನಾಗಿ ಗ್ರೋತ್ ಆದಾಗ ಹಾಂ ಇಲ್ಲಿಗೆ ಕತ್ತರಿಸ್ಕೊಳ್ಳೋದು. ಚೆನ್ನಾಗಿ ಬಂತು, ಗ್ರೋತ್ ಸಕ್ಸಸ್ ಆಯಿತು ಅಂದಾಗ ಹಾಂ ಅದನ್ನ ಕಟ್ ಮಾಡೋದು. ಇಲ್ಲಿ ಕಟ್ ಮಾಡಿದಾಗ ಈಗ ಇದೇ ಸಪ್ರೇಟ್ ಗಿಡ ಆಯಿತು. ಸಪ್ರೇಟು. ಹಾಂ 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 ಹಿಂಗೆ. ಹಾಂ ಅದೊಂದು ಇದೊಂದು. ಹಾಂ
ಈಗ ಅದು ಹೋಯ್ತದು ಹಾಂ. ತಾಯಿ ಗಿಡ ಅದು ಹಾಂ. ಹೋಯ್ತದು. ಹಾಂ ಇದೇ ಸಪ್ರೇಟ್ ಈಗ ಗಿಡ ಗ್ರೋತ್ ಆಗುತ್ತೆ. ರೋಸ್ ಗಿಡದಲ್ಲಿ ರೋಸ್ ಗಿಡದಲ್ಲಿ ಈ ಥರ ಕಣ್ಣಿದ್ರೆ ಬಡ್ಡಿಂಗ್ ಮಾಡ್ಬೋದು. ಕಣ್ಣು ಕಸಿ ಮಾಡೋದು. ಕಣ್ಣು ಕಸಿ ಕಣ್ಣು ಐತಲ್ಲ ಇದು ಕಣ್ಣು. ಹಾಂ, ಇದನ್ನು ರಿಮೂವ್ ಮಾಡ್ಕೋಬೇಕು. ಹಾಂ ಹಿಂಗೆ ಕಟ್ ಮಾಡಿದ್ರೆ ರಿಮೂವ್ ಮಾಡ್ಕೋಬೇಕು. ಹಾಂ ಇನ್ನು ಬೇರೆ ಕಡೆ ಲೇಯರು ಹಿಂಗೆ ಬರುತ್ತಲ್ಲ ಇಂಥದ್ದು ಇಲ್ಲಿ ಟೀ ಆಕಾರದಲ್ಲಿ ಹಾಂ ಕುಯ್ಕೋಬೇಕು. ಟೀ ಆಕಾರದಲ್ಲಿ. ತೊಟ್ಟೆ ಅದು ಸ್ಕಿನ್ ಮಾತ್ರ ಬರೋ ಥರ ಬರೋ ಥರ ಹಾಂ ಹಿಂಗೆ ಟೀ ಆಕಾರದಲ್ಲಿ ಹಿಂಗೆ ಕುಯ್ಕೋಬೇಕು. ಹಿಂಗೆ ಟೀ ಶೇಪಲ್ಲಿ. ಹಾಂ ಟೀ ಶೇಪಲ್ಲಿ ಅದನ್ನು ತೊಗೊಂಡು ಐತಲ್ಲ ಹಾಂ ಕಟ್ ಮಾಡ್ಕೋಬೇಕು ಅದನ್ನ. ಇದನ್ನು ಈ ಥರ ಎತ್ಕೋಬೇಕು. ಕಣ್ಣು ಏಟಾಗ್ದಂಗೆ ಸೇಫಾಗಿ ಎತ್ಕೋಬೇಕು. ಶೇಪಾಗಿ ಹಿಂಗೆ ಆಯತಾಕಾರದಲ್ಲಿ ಹಿಂಗೆ ತೊಗೊಂಡು ಹಿಂಗೆ. ಹಾಂ ಒಂಚೂರು ಏನೋ ಡ್ಯಾಮೇಜ್ ಆಗಿಬಿಡ್ತೈತೆ. ಡ್ಯಾಮೇಜ್ ಆಗಬಾರ್ದು ಇದಕ್ಕೆ. ಡ್ಯಾಮೇಜ್ ಆಗ್ಬಿಟ್ರೆ ಆಗ್ಬಿಡಲ್ಲ. ಈ ಥರ ಹಿಂಗೆ ತೊಗೊಂಡು ಈ ಆಕಾರದಲ್ಲಿ ಕಟ್ ಮಾಡಿರ್ತೀವಲ್ಲ ಹಾಂ ಹಂಗೆ ಜೋಡಿಸ್ಬೇಕು. ಹಿಂಗೆ ಒಳಗಡೆ ನಾವು ಸ್ಕಿನ್ ಮಾಡಿರ್ತೀವಲ್ಲ ಹಾಂ ಇದ್ರ ಒಳಗಡೆ ಸೇರಿಸ್ಬಿಡ್ಬೇಕು. ಆ ಗ್ಯಾಪ್ಗೆ ಹಾಂ ಕರೆಕ್ಟಾಗಿ ಗಿಣ್ಣಿ ಕರೆಕ್ಟಾಗಿ ಕುತ್ಕೋಬೇಕು. ಹಾಂ ಕರೆಕ್ಟಾಗಿ ಕುಣಿಸ್ಬಿಡ್ಬೇಕು. ಟೇಪ್ ಹೊಡಿಬೇಕು. ಟೇಪ್ ಹೊಡೆದ್ಬಿಟ್ಟು ಏನಾಗುತ್ತೆ ಅದು ಹೊಸ್ದಾಗಿ ನಾವು ಕಣ್ಣು ಈಗ ಬೇರೆ ಹೂಂದು ಕ್ರಾಫ್ಟೆಡ್ ಕಣ್ಣು ತೊಗೊಬಂದು ಹಾಕಿರ್ತೀವಲ್ಲ ಆ ಹಾಂ. ಪ್ಲಾಂಟ್ ಹಾಕಿರ್ತೀವಿ. ಆ ಪ್ಲ್ಯಾಂಟ್ ಬರುತ್ತೆ. ಆ ಪ್ಲಾಂಟ್ ಬರುತ್ತೆ. Já vai começar. Taca, te me taca, yo no taca, taca.